ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಮಧ್ಯಾಹ್ನ 12:15 ಆಯ್ತು. ಈಗ ಒಂದು ದೇವಸ್ಥಾನದಲ್ಲಿ ಪೂಜೆ ಉಂಟು, ಅಲ್ಲಿ ಹೋಗಕ್ಕಿದೆ. ನಾನು ಇಲ್ಲೇ ನಿಯರ್. ಪ್ರಾಗ್ಯ 1 ಗಂಟೆಗೆ ಬರ್ತಾಳೆ. ಅವಳು ಬಂದ್ ಕೂಡಲೇ ನಾನು ಹೊರಡ್ಬೇಕು. ಅದಕ್ಕಿಂತ ಮುಂಚೆ ಬಟ್ಟೆ ಐರನ್ ಮಾಡ್ಕೋಬೇಕು. ಆಲ್ರೆಡಿ ಲೇಟ್ ಆಯ್ತು. ಇವಾಗ 1 ಗಂಟೆಗೆ ಹೊರಡ್ಬೇಕು ಇಲ್ಲಿಂದ. ಫಸ್ಟ್ ನಾನು ಬಟ್ಟೆ ಎಲ್ಲ ಐರನ್ ಮಾಡ್ಕೊಂಡು ನಿಮ್ಗೆ ಮತ್ತೆ ಸಿಗ್ತೀನಿ. ನಾನು ಡ್ರೆಸ್ ಐರನ್ ಮಾಡಿ ಹಾಕೊಂಡಿದೀನಿ. ಕೂದಲೆಲ್ಲ ಒದ್ದೆ ಆಗಿದೆ. ನಂತರ ಡ್ರೈಯರ್ ಇದೆ, ಬಟ್ ನಾನು ಯೂಸ್ ಮಾಡಲ್ಲ ಅಷ್ಟು. ಇವಾಗ ಅಡಿಗಡೆ ಅಲ್ಲೆಲ್ಲ ಇದೆ, ಈಗ ತೆಗಿಬೇಕಲ್ಲ. ಹಾಗಾಗಿ ಫ್ಯಾನಲ್ಲಿ ಡ್ರೈ ಮಾಡ್ಕೊತೀನಿ ಕೂದಲು ಸ್ವಲ್ಪ. ಸ್ವಲ್ಪ ಕಿವಿ ನೋವು ಉಂಟು ನನಗೆ, ಹಾಗಾಗಿ ಅದನ್ನ ಹಾಕೊಳ್ಳಲ್ಲ. ಈಗ ಒಂದ್ ಸ್ವಲ್ಪ ಫ್ಯಾನ್ ಹಾಕಿದ್ದೀನಿ, ಯಾಕಂದ್ರೆ ಮೇಲ್ಗಡೆ ಫ್ಯಾನ್ ಹಾಳಾಗಿದೆ. ಹಾಗಾಗಿ ಈ ಫ್ಯಾನ್ ಹಾಕೊಂಡಿದ್ದೀನಿ. ಸ್ವಲ್ಪ ನೋಡಿ, ಹೀಗೆ ರೆಡಿ ಆಗಿದ್ದೀನಿ. ಸಿಂಪಲ್ ಆಗಿ ನಾನು ಹೇಗೆ ಮೇಕಪ್ ಮಾಡ್ತೀನಿ ಅದನ್ನೇ ತೋರಿಸಿದ್ದೀನಿ. ಸಿಂಪಲ್ ಆಗಿ, ನಾನು ಜಾಸ್ತಿ ಏನು ಮೇಕಪ್ ಮಾಡಕ್ ಹೋಗ
ಕೇಳಿದ ಕ್ವಶನ್ಗಳಿಗೆ ಆನ್ಸರ್ ಮಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ಏನಂದ್ರೆ ಕೆಲವರು ಹೇಳಿದ್ರು ನಿಮ್ ಹಸ್ಬೆಂಡ್ ಇಲ್ವಾ, ನಿಮ್ ಹಸ್ಬೆಂಡ್ ತೋರಿಸಿ ಅಂತ ಕೇಳಿದ್ರು. ಹಸ್ಬೆಂಡ್ ಏನಂದ್ರೆ ಅವರು ಬೆಳಿಗ್ಗೆ 8 ಗಂಟೆ 8:30ಗೆಲ್ಲ ಹೋಗ್ಬಿಡ್ತಾರೆ. ಬರುವಾಗ ಅವರು ನೈಟ್ 12 ಗಂಟೆ ಆಗ್ತದೆ. ಮಧ್ಯಾಹ್ನ ಎಲ್ಲ ಬರೋದಿಲ್ಲ ಅವರು. ಅಲ್ಲಿ ನಮ್ದು ಬೇರೆ ಹೋಟೆಲ್ದು ರೂಮ್ ಉಂಟಲ್ಲ ಅಲ್ಲಿ ಇರ್ತಾರೆ. ಹಾಗಾಗಿ ಅವರು ಜಾಸ್ತಿ ನಮ್ಮ ವಿಡಿಯೋದಲ್ಲಿ ಬರಲ್ಲ. ಅವ್ರು ಇದ್ರೂ ವಿಡಿಯೋದಲ್ಲಿ ಬರ್ಲಿಕ್ಕೆ ಇಷ್ಟಪಡಲ್ಲ. ನಮ್ಗೆ ಅವರು ವಿಡಿಯೋ ಮಾಡೋದಿಕ್ಕೆ ಏನು ಹೇಳಲ್ಲ. ಅವರು ವಿಡಿಯೋದಲ್ಲಿ ಬರಲ್ಲ. ಯಾವತ್ತಾದ್ರೂ ಅವರು ವಿಡಿಯೋದಲ್ಲಿ ಬಂದ್ರೆ ನಾನು ನಿಮ್ಗೆ ತೋರಿಸ್ತೀನಿ. ಕೆಲವೊಂದು ನಾವು ಔಟ್ ಸೈಡ್ ಎಲ್ಲಾದ್ರೂ ಹೋಗಿದ್ದು ವಿಡಿಯೋದಲ್ಲಿ ಅವರು ಇದ್ದಾರೆ, ನೀವು ನೋಡಿ ಅದ್ರಲ್ಲಿ ಗೊತ್ತಾಗುತ್ತೆ. ಅವರಾಗಿ ಬರಲ್ಲ, ನಾವಾಗಿ ಫೋರ್ಸ್ ಮಾಡಲ್ಲ. ಯಾಕಂದ್ರೆ ಇದು ಯೂಟ್ಯೂಬ್ ಚಾನಲ್ ನಂದು, ಅದರಲ್ಲಿ ಹೆಸರಿರೋದು ನಂದು ಹೆಸರಿರೋದು. ಅದರಲ್ಲಿ ಫ್ಯಾಮಿಲಿ ವ್ಲಾಗ್ ಅಲ್ಲ ನಂದು. ನನ್ನ ಮತ್ತೆ ನನ್ನ ಮಗಳದ್ದೇನ ಇರುತ್ತೆ. ಅವ್ರನ್ನ ನಾವು ಫೋರ್ಸೇಬಲ್ ಆಗಿ ನೀವು ನಮ್ಮ ವಿಡಿಯೋದಲ್ಲಿ ಬನ್ನಿ ಅಂತ ಕರ್ಕೊಂಡು ಬರ್ಲಿಕ್ಕಾಗಲ್ಲ. ಯಾರಿಗೂ ಫೋರ್ಸ್ ಮಾಡಕ್ಕಾಗಲ್ಲ. ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಅವ್ರು ಬರ್ಬೋದು. ನಾನು ಫೋರ್ಸೇಬಲ್ ಆಗಿ ಅವ್ರನ್ನ ಕರ್ಕೊಂಡು ಬಂದು ಅವರಿಗೆ ಒಂಥರ ಇರಿಟೇಟ್ ಆಗಬಾರ್ದು. ಹಾಗಾಗಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ. ಮುಂದಿನ ಯಾವ್ದಾದ್ರು ಒಂದು ವಿಡಿಯೋದಲ್ಲಿ ಅವರು ಬರ್ಬೋದು, ನೀವು ನೋಡಿ ಅಂತ ಹೇಳ್ತೀನಿ. ನೀವು ಕೇಳಿದ್ದ ಒಂದು ಕ್ವಶನ್ಗೆ ಆನ್ಸರ್ ಸಿಕ್ಕಿರ್ಬೋದು ಅಂತ ಅನ್ಕೊಂತೀನಿ. ಅಷ್ಟೇನೆ ನಂಗೆ ಹೇಳಕ್ಕಿತ್ತು, ಇನ್ನೇನಿಲ್ಲ. ಮತ್ತೆ ಏನಾದ್ರೂ ನಿಮ್ದು ಕ್ವಶನ್ ಇದ್ರೆ ಕಮೆಂಟ್ ಅಲ್ಲಿ ಕೇಳಿ. ತುಂಬಾ ಜನ ನಮ್ಮ ಮನೆ ಬಗ್ಗೆ ಕೇಳ್ತೀರಾ. ಮನೆ ಬಗ್ಗೆ ಅಂದ್ರೆ ನಮ್ಮ ಮನೆ ಅನ್ನೋದು ನಾನು ಹೋಮ್ ಟೂರ್ ಮಾಡಿ ತೋರಿಸಿದ್ದೀನಿ ನಿಮ್ಗೆ. ಒಂದು ಅಂದಾಜು ಖರ್ಚು ಅಂದ್ರೆ ಒಂದು 20 ಲಕ್ಷದ ಒಳಗೆ, 20 ಲ್ಯಾಕ್ ಒಳಗೆ ಆಗಿರೋದು. ಮತ್ತೆ ನಾವು ಇನ್ನೂ ಸ್ವಲ್ಪ ಕೆಲಸ ಇದೆ ಮನೆ ಮಾಡುವಂತದ್ದು. ಒಳಗಿನ ಕೆಲಸ ಎಲ್ಲದನ್ನು ಕಂಪ್ಲೀಟ್ ಆಗಿಲ್ಲ, ಇನ್ನು ಸ್ವಲ್ಪ ಕೆಲಸಗಳು ಬಾಕಿ ಇದೆ. ಪ್ರಾಗ್ಗೆ ಕಿತ್ತಪತಿ ಮಾಡ್ತಿದ್ದಾಳೆ, ಬಂದು ನನ್ನ ಪರ್ಸ್ ತೆಗಿತಾ ಇದ್ದಾಳೆ. ನಾನು ಮಮ್ಮಿ ವಿಡಿಯೋ ಮಾಡ್ತಿದ್ದಾಳಲ್ಲ, ಮೆಲ್ಲ ಬಂದು ನನ್ನ ಪರ್ಸ್ ಅನ್ನ ತೆಗಿತಾ ಇದ್ದಾಳೆ. ದುಡ್ಡಿಂತ ಅದ್ರಲ್ಲಿ ಅಂತ ನೋಡಿ. ಏನ ಯಾಕ ಓಕೆ, ಅಲ್ಲಿ ಊಟ ಮಾಡ್ಕೊಂಡು ಬಂದಿದ್ದಾಳಲ್ಲ, ಇವಾಗ ಅವಳಿಗೆ ಹಸಿವಾಗಕ್ಕೆ ಶುರು ಆಯ್ತು. ನಾನು ಅಡಿಗೆ ಏನು ಮಾಡ್ಲಿಲ್ಲ ಮನೆಯಲ್ಲಿ. ಇನ್ನು ಸಂಜೆಗೆ ಏನಾದ್ರು ಮಾಡ್ಕೋಬೇಕು. ಮತ್ತೆ ಅಲ್ಲೇ ಊಟ ಇತ್ತಲ್ಲ, ಮತ್ತೆ ಬೆಳಿಗ್ಗೆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದ್ರಲ್ಲೇ ಆಯ್ತು. ಹಾಗಾಗಿ ಎಂತ ಸಹ ಮಾಡ್ಲಿಲ್ಲ. ಓಕೆ, ಇನ್ನು ಕಂಪ್ಲೀಟ್ ಆಗ್ಬೇಕಾದ್ರೆ ನಮ್ದು ಮನೆದು ವಿಡಿಯೋನ ನಿಮ್ಗೆ ಇನ್ನೊಂದ್ಸಲ ನಾನು ನೆಕ್ಸ್ಟ್ ಊರಿಗೆ ಹೋಗ್ತೀನಲ್ಲ, ಇನ್ ಪ್ರಾಗ್ಯಾಗ ಎಕ್ಸಾಮ್ ಆಗಿ ರಜೆ ಸಿಗ್ತದೆ, ಊರಿಗೆ ಹೋಗ್ತೀನಲ್ಲ, ಅವಾಗ ನಿಮ್ಗೆ ಕಂಪ್ಲೀಟ್ ಆಗಿ ನಾನು ಅದರ ಇನ್ಫಾರ್ಮೇಶನ್ ಬೇಕಾದ್ರೂ ಕೊಡ್ತೀನಿ. ಯಾರಾದ್ರೂ ಬೇಕಾದ್ರೆ ಕೇಳಿ. ಮತ್ತೆ ಇನ್ನೇನ್ ಕ್ವಶನ್ ಬಂದಿಲ್ಲ ಅನ್ಕೊಂತೀನಿ. ನಿಮ್ಗೆ ಏನಾದ್ರೂ ಕ್ಲಾರಿಟಿ ಬೇಕಾದ್ರೆ ಕೇಳ್ಬೋದು. ಮತ್ತೇನಂದ್ರೆ ಇಲ್ಲಿದ್ದು ಹೋಮ್ ಟೂರ್ ಮಾಡಿ ಅಂತ ತೋರಿಸಿ ಅಂತ ಹೇಳಿದ್ದೀರಾ, ಮಾಡ್ತೀನಿ ಇನ್ ಸದ್ಯದಲ್ಲಿ. ಇವಾಗ ಪ್ರಾಗ್ಯಾಂಗ್ ಎಕ್ಸಾಮ್ ಅಲ್ಲೇ ಇರೋದ್ರಿಂದ ನಾನು ಬಿಸಿ ಇದ್ದೀನಿ. ಮಧ್ಯದಲ್ಲಿ ಸ್ವಲ್ಪ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಮತ್ತೆ ಏನಂದ್ರೆ ನೀವು ನಂಗೆ ಹೀಗೆ ಸಪೋರ್ಟ್ ಮಾಡಬೇಕು. ನನ್ನ ಒಂದು ವಿಡಿಯೋಗೆ ಏನಾದ್ರೂ ನನ್ನ ವ್ಲಾಗ್ ಅಲ್ಲಿ ಏನಾದ್ರೂ ತಪ್ಪಿದ್ರೆ ಅಥವಾ ನಿಮ್ಗೆ ಏನಾದ್ರೂ ಇಷ್ಟ ಆಗಿಲ್ಲ ಅಂದ್ರೆ ಹೇಳಿ, ನಾನು ಅದನ್ನ ತಿದ್ಕೊಳ್ತೀನಿ. ಆದ್ರೆ ನಿಮ್ ಸಪೋರ್ಟ್ ಅನ್ನೋದು ನಂಗೆ ತುಂಬಾನೇ ಮುಖ್ಯ. ಇಷ್ಟು ಮುಂದಕ್ಕೆ ತಂದಿದ್ದೀರಾ, ಇನ್ ಮುಂದೇನು ನನ್ನನ್ನು ಹೀಗೆ ನಡೆಸ್ಕೊಂಡು ಹೋಗ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ, ನಾನು ಇವಾಗ ಸ್ವಲ್ಪ ಫ್ರೆಶ್ ಆಗಿ ಮತ್ತೆ ನಾನು ಸಿಗ್ತೀನಿ ನಿಮ್ಗೆ. ನಾನು ಸೀರಿಯಲ್ ನೋಡ್ತಾ ಇದ್ದೀನಿ. ಪ್ರಾಗ್ಯ ನೋಡಿ ಸೀರಿಯಲ್ ನೋಡ್ಬೇಕಾದ್ರೆ ಆಕ್ಷನ್ ನೋಡಿ, ಅವಳು ನೋಡ್ಕೊಂಡು ಎಲ್ಲ ನೋಡಿ. ಇವಾಗ ಸಂಜೆ 6:30 ಆಯ್ತು. ಬಟ್ಟೆ ಎಲ್ಲ ಒಗ್ದು ವಾಶ್ ಮಾಡಿ ಮೇಲೆ ಹಾಕಿ ಬಂದೆ. ಇನ್ನು ಮಧ್ಯಾಹ್ನ ಅಡ್ಗೆ ಮಾಡಿಲ್ವಲ್ಲ, ಇವಾಗ ಏನಾದ್ರೂ ಮಾಡ್ಕೊಳ್ಬೇಕು. ಎಂತ ಮಾಡೋದು ಅದೇ ಆಲೋಚನೆ ಮಾಡ್ತಾ ಇದ್ದೀನಿ. ಇಬ್ಬರೇ ಇರೋದ್ರಿಂದ ಹೆಚ್ಚು ಆಲೋಚನೆ ಮಾಡೋದು ಬೇಡ, ಏನಾದ್ರೂ ಸಿಂಪಲ್ ಆಗಿ ಮಾಡ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಫಸ್ಟ್ ಈಗ ಸ್ವಲ್ಪ ಹಾರ್ಲಿಕ್ಸ್ ಎಲ್ಲ ಮಾಡಿ ಕುಡಿಯುದು, ಮತ್ತೆ ನೋಡುವ ಎಂತ ಮಾಡೋದಂತ ಪ್ಲಾನ್ ಮಾಡೋದು. ಜೋರ್ ಬಾಯಾರಿಕೆ ಆಗೋಗಿತ್ತು, ಬಟ್ಟೆ ಹೋಗಿ ಬರೋದ್ರೊಳಗೆ ಸುಸ್ತಾಯ್ತು. ಓಕೆ, ನೋಡುವ ಏನಾದ್ರೂ ಸ್ಪೆಷಲ್ ಆಗಿ ಮಾಡಿದ್ರೆ ನಿಮ್ ಜೊತೆ ಶೇರ್ ಮಾಡ್ತೀನಿ ಎಂತ ಮಾಡೋದಂತ. ಅಡಿಗೆ ಎಲ್ಲ ಎಂತ ಮಾಡುದು ಗೊತ್ತಾಗ್ತಾ ಇಲ್ಲ ನಂಗೆ. ಮಧ್ಯಾಹ್ನ ಮಾಡ್ಬಿಟ್ರೆ ಅದ್ ಮಾಡ್ಬಿಟ್ಟು ಹೋಗುತ್ತೆ, ಸಂಜೆ ಅನ್ನೋವಾಗ ಯೋಚನೆ ಮಾಡ್ಬೇಕಾಗ್ತದೆ ಏನ್ ಮಾಡೋದಂತ. ಸ್ವಲ್ಪ ನೀರ್ ದೋಸೆ ಹಿಟ್ಟು ಇದೆ, ಏನಾದ್ರು ಟೊಮೆಟೊ ಗೊಜ್ಜು ಅಥವಾ ಎಗ್ ಬುರ್ಜಿ ಏನಾದ್ರು ಮಾಡ್ಕೊಂಡು, ಮತ್ತೆ ಚಪಾತಿ ಸಹ ಉಂಟು. ಅದನ್ನೇನೋ ಸ್ವಲ್ಪ ಅವಳಿಗೆ ರೈಸ್ ಮಂತು ಮಾಡ್ಲೇಬೇಕು ಪ್ರಾಗ್ಯಗೆ. ಸ್ವಲ್ಪ ವೈಟ್ ರೈಸ್ ಏನಾದ್ರು ಮಾಡ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಫ್ರೈಡ್ ರೈಸ್ ಮಾಡೋಣ ಅನ್ಕೊಂಡೆ. ಪ್ರಾಗ್ಯಾಗಿ ಇಷ್ಟ ಇಲ್ಲ ಅವಳಿಗೆ, ಮೊಟ್ಟೆ ಎಲ್ಲ ಅದರಲ್ಲಿ ಮಿಕ್ಸ್ ಆಗಿರ್ಬಾರ್ದು, ಅದನ್ನ ಅವಳು ಇಷ್ಟಪಟ್ಟು ತಿನ್ನಲ್ಲ. ಮತ್ತೆ ಮಾಡಿ ಮತ್ತೆ ಬೇರೆ ಏನಾದ್ರು ಮಾಡ್ಬೇಕಾಗತ್ತೆ. ಅದಕ್ಕಿಂತ ಅವಳಿಗೆ ಏನಾದ್ರು
ಜಸ್ಟ್ ಎಗ್ ಬುರ್ಜಿ ಏನಾದರೂ ಮಾಡಿಕೊಟ್ರೆ ತಿಂದ್ಬಿಡ್ತಾಳೆ. ಹಾಗಾಗಿ ಇವತ್ತು ಮಧ್ಯಾಹ್ನ ಹೇಗೂ ಅಲ್ಲಿ ಊಟ ಮಾಡಿದ್ವಲ್ಲ ಅಂದ್ಕೊಂಡು ಈಗ ಹಾರ್ಲಿಕ್ಸ್ ಮಾಡ್ತೀನಿ. ನಾನು ಚಿಕ್ಕ ಪ್ಯಾಕೆಟೇ ತರೋದು. ನಮ್ದು ತಿಂಡಿ ಡಬ್ಬ ಏನ್ ತಿಂಡಿ ತಂದಿದ್ರು ಇದ್ರಲ್ಲೇ ಇರುತ್ತೆ. ಬಿಸ್ಕೆಟ್ ಆಗ್ಲಿ ತಿಂಡಿ ಆಗ್ಲಿ ನೋಡಿ, ಬಟರ್ ಏನ್ ತಿಂಡಿ ಇದ್ರು ಇದ್ರಲ್ಲಿರುತ್ತೆ. ಇದು ಖಾಲಿ ಆದ್ಮೇಲೆ ನನ್ನ ಹಸ್ಬೆಂಡಿಗೆ ಹೇಳಿದ್ರಾಯ್ತು ಅಷ್ಟೇ. ಇದು ಚಿಪ್ಸ್ ಎಲ್ಲ ನಾನು ತಗೊಳ್ಳೋದು, ಬಿಸ್ಕೆಟ್ಗಿಂತ ಇವೆಲ್ಲ ಬೆಟರ್ ಅನ್ಸುತ್ತೆ ನಂಗೆ. ಹಾಗಾಗಿ ಇಂಥದನ್ನೇ ತರಕ್ ಹೇಳ್ತೀನಿ. ಮಾಡಿದ್ಯಾ? ಹಾಯ್ ಮಾಡು ಎಲ್ಲರಿಗೂ. ಪ್ರಾಗಿನ ನೋಡಿಲ್ಲಲ್ಲ, ಹಾಯ್ ಮಾಡು. ಇಲ್ಲಿ ನೋಡು, ಟಿವಿನೇ ನೋಡುದಲ್ಲ, ಇಲ್ಲಿ ನೋಡು. ಈ ಮುಖ ಈ ಕಡೆ ತಿರ್ಸು ಸ್ವಲ್ಪ. ಓಕೆ, ಇವಾಗ ನಾನು ದೇವ್ರ ಪಾತ್ರೆಗಳೆಲ್ಲ ತೊಳೆದಿಡ್ತಾ ಇದ್ದೀನಿ. ಯಾಕಂದ್ರೆ ನೈಟೇ ನಾನು ಕ್ಲೀನ್ ಮಾಡಿ ಇಟ್ರೆ ಮಾರ್ನಿಂಗ್ ಗಡಿಬಿಡಿ ಆಗಲ್ಲ, ಪೂಜೆ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ತೊಳೆದಿಡ್ತಾ ಇದ್ದೀನಿ. ಎಲ್ಲ ಫುಲ್ಲು ಕ್ಲೀನ್ ಮಾಡಿದ್ದೀನಿ. ಇಲ್ಲಿ ನಾಳೆ ಕಾಯಿ ಚೇಂಜ್ ಮಾಡಲ್ಲ, ನಾಳೆ ಕಳಶ ಇಡೋದ್ರಿಂದ ಶುಕ್ರವಾರ. ಹಾಗಾಗಿ ಎಲ್ಲವನ್ನ ಚಂದ ಮಾಡಿ ಕ್ಲೀನ್ ಮಾಡಿದ್ದೀನಿ. ದೇವ್ರ ಪಾತ್ರೆಗಳೆಲ್ಲ ತಂದಿಟ್ಟಿದ್ದೀನಿ, ಈಗ ತೊಳ್ಕೋಬೇಕು. ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ, ವಾಶ್ ಬೇಷನ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ನಾನು ತೊಳೆಯೋಕ್ಕೆ ತಂದಿಟ್ಕೊಳ್ತೀನಿ. ನೋಡಿ, ಎಲ್ಲವನ್ನ ಈಗ ಕ್ಲೀನ್ ಮಾಡಿ ತಗೊಂಡು ಹೋಗ್ತೀನಿ. ಇವಾಗ ದೇವ್ರ ಪಾತ್ರೆಗಳೆಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದೀನಿ ನಾನು. ಓಕೆ ಫ್ರೆಂಡ್ಸ್, ಮಾರ್ನಿಂಗ್ ಇಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಾರಿ, ಇವಾಗ 11 ಗಂಟೆ ಆಯ್ತು. ನಂದು ಪೂಜೆ ಎಲ್ಲ ಆಗಿ ಈಗ ನಾನು ತಿಂಡಿ ತಿನ್ನಕ್ ಬಂದೆ. ಇವಾಗ ಶುಕ್ರವಾರ ಆಗಿರೋದ್ರಿಂದ ನಾನು ಕಳಶ ಪೂಜೆ ಮಾಡ್ತೀನಿ. ಹಾಗಾಗಿ ಪೂಜೆ ಎಲ್ಲ ಮಾಡ್ಬಿಟ್ಟು ಪ್ರಾಗ್ಯ ಹೋದ್ಮೇಲೆ ನಾನು ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಪೂಜೆ ಎಲ್ಲ ಮಾಡಿ ಇವಾಗ ಬಂದೆ. ಇವಾಗ ರವೆ ರೊಟ್ಟಿ ಅಂತ ಹೇಳ್ಬೋದು ಅಥವಾ ದೋಸೆ ಅಂತಾನು ಹೇಳ್ಬೋದು. ಕ್ಯಾರೆಟ್ ತುರಿ ಎಲ್ಲ ಹಾಕಿ ನಾ ಒಂದ್ಸಲ ತೋರಿಸಿದೆ ನಿಮ್ಗೆ, ಅದನ್ನೇ ಇವತ್ತು ಮಾಡಿದ್ದೀನಿ. ಇವಾಗ ಮಾಡಕ್ ಹಾಕಿದ್ದೀನಿ. ಒಂದು 2-3 ದೋಸೆ ನನಗೆ ಮಾಡ್ಕೊಬಿಟ್ಟು ಇನ್ನು ನಿನ್ನೆ ನಾನು ಫಂಕ್ಷನಿಗೆ ಅಂದು ಹೋಗಿದ್ದೆ ಅಲ್ಲ, ಅಲ್ಲಿಗೆ ಇವತ್ತು ಸಹ ಹೋಗ್ಲಿಕ್ಕೆ ಉಂಟು ಮಧ್ಯಾಹ್ನ ಪ್ರಾಗ್ಯ ಬಂದ್ಮೇಲೆ. ಅದಕ್ಕೆ ಈಗ ತಿಂಡಿ ಎಲ್ಲ ತಿಂದು ಬಟ್ಟೆ ಎಲ್ಲ ಐರನ್ ಮಾಡಿ ಇಡ್ಬೇಕು. ಹೇಗೂ ಸ್ನಾನ ಎಲ್ಲ ಆಯ್ತು ಇವತ್ತು. ಓಕೆ, ತಿಂಡಿ ಎಲ್ಲ ತಿಂದ್ಬಿಟ್ಟು ಮತ್ತೆ ಸಿಗ್ತೀನಿ ನಾನು.
ಓಕೆ, ಇವತ್ತು ನಾನು ಅಲ್ಲೇ ಫಂಕ್ಷನ್ಗೆ ಹೊರಟಿದ್ದೀನಿ. 2 ದಿವಸ ಸಹ ಫಂಕ್ಷನ್ ಉಂಟು. ಇವತ್ತು ನಾನು ಹೀಗೆ ರೆಡಿ ಆಗಿದ್ದೀನಿ, ಸ್ವಲ್ಪ ಟ್ರೆಡಿಷನಲ್ ಆಗಿ ರೆಡಿ ಆಗಿದ್ದೀನಿ. ನನಗೆ ಮಲ್ಲಿಗೆ ಹೂವು ಅಂದ್ರೆ ತುಂಬಾನೇ ಇಷ್ಟ. ಇದು ಮೊನ್ನೆ ನನ್ನ ಹಸ್ಬೆಂಡ್ ತಂದ್ಕೊಟ್ಟಿದ್ದು, ಫ್ರಿಜ್ ಅಲ್ಲಿ ಇಟ್ಟಿದ್ದೆ, ನಂಗೆ ನೆನಪೇ ಇಲ್ಲ. ಮುಡ್ಕೊಳ್ಬೇಕು ಅಂತ ಅನ್ಕೊಂಡಾಗ ಎಲ್ಲ ನೆನಪೋಗ್ತಾ ಇತ್ತು. ಇವತ್ತು ನೆನಪು ಮಾಡಿ ಮುಡ್ಕೊಂಡಿದ್ದೀನಿ. ಹೇಗ್ ಕಾಣ್ತಿದೆ ಅಂತ ಕಮೆಂಟ್ ಅಲ್ಲಿ ಹೇಳಿ. ಇವತ್ತು ಸಹ ಅಲ್ಲಿಗೆ ಫಂಕ್ಷನ್ಗೆ ಹೋಗ್ಲಿಕ್ಕೆ ಉಂಟು. ಪ್ರಾಗ್ಯ ಬಂದ ಕೂಡಲೇ ಹೀಗೆ ಹೊರಡುದು. ಆಲ್ಮೋಸ್ಟ್ ಇವಾಗ 1 ಗಂಟೆ ಆಯ್ತು. ಇವತ್ತು ನಾನು ಹೀಗೆ ರೆಡಿ ಆಗಿದ್ದೀನಿ. ಸಿಂಪಲ್ ಮೇಕಪ್ ಲುಕ್ ಹೇಗೆ ಅಂತ ನಿನ್ನೆ ರೆಡಿ ಆಗಿದ್ನಲ್ಲ, ಅವಾಗ ನಾನು ತೋರಿಸಿದ್ದೀನಲ್ಲ. ಇವತ್ತು ಸಿಂಪಲ್ ಆಗಿ ಹೀಗೆ ರೆಡಿ ಆಗಿದ್ದೀನಿ ನೋಡಿ. ಹೊಸ ಡ್ರೆಸ್ ಮಮ್ಮಿದು ಟಾಪ್ ಹಾಕೊಂಡಿದ್ದಾಳೆ ನೋಡಿ. ಮಲ್ಗಕ್ಕಂತ ಮಲ್ಗುವಾಗ ಈ ತರ ಡ್ರೆಸ್ ಹಾಕೋತಾರ. ನಾನಿಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಅವಳು ಅಲ್ಲಿ ಹೋಗಿ ಐರನ್ ಮಾಡಿ ಬೆಡ್ ಮೇಲೆ ಇಟ್ಟು ಬಂದಿದ್ದೆ ಐರನ್ ಬಾಕ್ಸ್ನ. ಎಂತ ಮಾಡಿದಾಳೆ ಅಂದ್ರೆ ಸ್ವಿಚ್ ಹಾಕಿ ಆನ್ ಮಾಡಿ ಐರನ್ ಮಾಡ್ತಿದ್ದಾಳೆ ಆ ಬಟ್ಟೆಗೆ. ಎಷ್ಟೊಂದು ಕಷ್ಟ ಅಂದ್ರೆ ಈ ಮಕ್ಳನ್ನ ನೋಡ್ಕೊಳ್ಳೋದು ತುಂಬಾನೇ. ಅವ್ನಿಗೆ ಎಷ್ಟು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರು ಸಾಕ. ಎಲ್ಲ ನಾನು ಸೈಡಲ್ಲಿ ಇಟ್ಬಿಡ್ತೀನಿ, ಅದ ಗಡಿಬಿಡಿ ಆಯ್ತಂತ ಅಲ್ಲೇ ಇಟ್ಟು ಹೋಗಿದ್ದೆ. ನೋಡಿ ಹೇಗ್ ಮಾಡಿದಾಳಂತ ಕಿತಾಪತಿ. ತುಂಬಾನೇ ಜಾಗೃತಿ ಮಾಡಿ ನೋಡ್ಕೋಬೇಕು. ಸ್ವಲ್ಪ ಆ ಕಡೆ ಈ ಕಡೆ ಹೋದ್ರೂ ಅವ್ರದ್ದು ಶುರು ಹಚ್ಕೊಂತಾರೆ ಅಲ್ವನಾ ಪ್ರಾಗ್ಯ? ಬಾಯ್ಲಿ ಬಾಯ್. ಓಕೆ ಫ್ರೆಂಡ್ಸ್, ಈ ವಿಡಿಯೋದೊಂದಿಗೆ ನಾನು ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗ್ಬೋದು ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ವಿಡಿಯೋ ನೋಡಿದ್ರೆ ನನಗೆ ಕಮೆಂಟ್ ಮಾಡಿ. ಏನಾದರೂ ಸಣ್ಣದಾಗಿದ್ರು ನಂಗೆ ತುಂಬಾನೇ ಖುಷಿ ಆಗುತ್ತೆ ನೀವು ಕಮೆಂಟ್ ಮಾಡಿದ್ರೆ ಓದೋದಕ್ಕೆ. 1 ವಾರ ಸ್ವಲ್ಪ ಪ್ರಾಗ್ಯಂಗೆ ಎಕ್ಸಾಮ್ ಎಲ್ಲ ಇರೋದ್ರಿಂದ ಒಂದು ಸ್ವಲ್ಪ ಬ್ಯುಸಿ ಇದ್ದೀನಿ. ಹಾಗಾಗಿ ನಿಮಗೆ ವ್ಲಾಗಲ್ಲಿ ಸ್ವಲ್ಪ ಕಂಟೆಂಟ್ ಕಮ್ಮಿ ಇರ್ಬೋದು. ಐ ಹೋಪ್ ನೀವು ಅರ್ಥ ಮಾಡ್ಕೊತೀರಾ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಒಂದು ಬೆಂಬಲ ಅನ್ನೋದು ನನಗೆ, ಸಪೋರ್ಟ್ ಅನ್ನೋದು ತುಂಬಾನೇ ಬೇಕು ನನಗೆ. ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗನ್ನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್.